ಮಾಡಿದ್ದೆ ತಡ, ಒಂದೇ ಲಯ ಹಿಡಿದು ಹೊರಟ್ಬಿಟ್ರು. ಇಷ್ಟು ಮಾಡಿದ್ದೆ ತಡ, ಅಲ್ಲಿಯೇ ನಿಂತಳು. ಕೈ ತೋರಿಸಿದಲ್ಲಿ ನಿಲ್ಲುತ್ತಾಳೆ ಅಂತ ಆಯ್ತು. ಇಷ್ಟು ಮಾಡಿದ್ರು ಸಾಕು, ನಾವು ಸುಧಾರಿಸ್ಕೊಳ್ತೇವೆ. ಯಾರು ನೀನು? ನಾನ್ಯಾರು? ಇದೆಯಲ್ಲಿ ಭಸ್ಮಾಸುರನ ಸಂತಾನ. ನೀನು ಯಾರು ಕೇಳಿದ್ರೆ ನೀನು ಯಾರು ಕೇಳ್ತಾನೆ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾರು ನೀನು? ನೀನು ಸೀತೆ. ಇದೇನು ಕೊರಳದಿ? ಯಾರು ಕಟ್ಟಿರುವುದದು? ಶ್ರೀರಾಮಚಂದ್ರ. ನನ್ನ ಮಾಯೆ ಯಶಸ್ಸನ್ನು ಪಡೆಯುತ್ತಾ ಇದೆ. ಶ್ರೀರಾಮಚಂದ್ರ ಕಟ್ಟಿದಂತಹ ಮಾಂಗಲ್ಯ. ನೀನು ಸೀತೆ ಹೌದಲ್ಲ? ರಾಮನ ಮಡದಿ ನೀನು. ನಿನ್ನನ್ನೀಗ ನಾನೇನು ಮಾಡ್ತೇನೆ ಗೊತ್ತಾ? ಕಪಿ ಸಮೂಹದ ಮುಂದೆ ನಿನ್ನನ್ನು ಎಳೆದುಕೊಂಡು ಹೋಗ್ತೇನೆ. ಏನು ಮಾಡ್ತೇನೆ ಅಂತ ಆಮೇಲೆ ನೋಡ್ಬೋದು ನೀನು. ನಾನು ಅದೆಲ್ಲ ನೋಡ್ತಿಲ್ಲ, ಹೇಳುವುದಲ್ಲ. ಬಿಡಲಾರೆ ನಿನ್ನನ್ನು ಕೇವಲ ದಾನವ ಕುಲದಲ್ಲಿ ಹುಟ್ಟಿದವನಾಗಿರಬಹುದು, ಆದರೆ ಒಬ್ಬ ಕುಣಪನ ಅಲ್ಲನೇ ಮತಿವಂತ ಕಡಲೆ ಮತಿವಂತ ಕಡಲೆ
ಸಂಸಾರವೇ ಹೆಚ್ಚು. ಆದ್ರಿಂದ ಮೈಸೊಕ್ಕೆ ಬೆಳೀತದೆ ಬಿಟ್ರೆ ಮತಿ ಬೆಳೆದಿರುವುದಿಲ್ಲ. ನೀನು ಮಾತ್ರ ಹಾಗಲ್ಲ. ಖಳಕುಲದಲ್ಲಿ ಉದ್ಭವನಾದರೂ ನೀನೊಬ್ಬ ಮತಿವಂತನಾಗಿದ್ದೀಯ. ನಿಜವಾಗಿ ಅಪರೂಪದ ಪ್ರತಿಭೆಯನ್ನು ಕಂಡಾಗ ನಮಗೂ ಒಳಗಿಂದೊಳಗೆ ಭಾವನೆ ಬರುವುದುಂಟು. ಹೌದಾ? ನಿನ್ನನ್ನು ನೋಡಿದಾಗಲೂ ಹಾಗೆ. ಇಂದ್ರಜಿತ್ತು ಮೇಘನಾದ ನಾಮಕನಾದಂತ ನೀನು ಇಂದ್ರಜಿತ್ತು ಆದಂತಿದ್ರೆ ಹೇಗೆ? ಇಂದ್ರನನ್ನೇ ಗೆದ್ದ ಕಾರಣದಿಂದ ಈಗ ಅದೆಲ್ಲ ಸಾಧ್ಯವಾದದ್ದು ಕೇವಲ ಮೈ ಸೊಕ್ಕಿನಿಂದಲ್ಲ, ಬುದ್ಧಿಬಲವಾಗಿ ಕೆಲಸ ಮಾಡಿದೆ. ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ಹಾಗಂತ ನಿನಗೆ ಬುದ್ಧಿ ಬೆಳೆಯುವುದಕ್ಕೆ ಸಹಕಾರಿಯಾಗಿ ವಿದ್ಯೆ ಎನ್ನುವುದು ಸಂಪ್ರಾಪ್ತವಾಗಿದೆ. ಯಾಕೆಂದ್ರೆ ನಿಮ್ಮ ಕುಲ ಕೇವಲ ಖಳಕುಲ ಅಂತ ಹೇಳಿಸ್ಕೊಳ್ಳಿಲ್ಲ. ಯತಿ ಪೌಲತ್ಸೇನ ವಂಶಜರು ನೀವು. ಸಹಜವಾಗಿ ವೇದ ಶಾಸ್ತ್ರ ಇತ್ಯಾದಿಗಳನ್ನು ಅಭ್ಯಾಸ ಮಾಡಿದ ವಂಶ ನಿಮ್ಮದು. ಆ ಕಾರಣದಿಂದ ಬುದ್ಧಿ ಬೆಳೆದಿದೆ. ವಿದ್ಯಾವಂತರಿಂದ ಏನಂತ ಕರೀತಾರೆ? ಸಾಕ್ಷರರು ಅಂತ ಕರೀತಾರೆ. ಆ ಬುದ್ಧಿ ಇಲ್ಲದೆ ಇದ್ದ ವ್ಯವಹಾರ ಮಾಡುವವರು ಏನು ಕರೀತಾರೆ? ರಾಕ್ಷಸರು ಅಂತ ಕರೀತಾರೆ. ನೀನು ಸಾಕ್ಷರವೆಂಬ ಕೀರ್ತಿಯನ್ನು ಉಳಿಸಿಕೊಳ್ಳಬೇಕಾದ್ದು ಮತಿವಂತನಾದಂತಹ ನಿನಗಿರಬೇಕಾದಂತಹ ಸಹಜವಾದಂತಹ ತಿಳುವಳಿಕೆ. ಆದ್ರೆ ನೀನು ರಾಕ್ಷಸನಾಗಿಯೇ ವಿಜೃಂಭಿಸುವುದಕ್ಕೆ ಹೊರಟುಬಿಟ್ಟಿಯಲ್ಲ. ಇದು ಹೇಗೆ ನಿನ್ನ ವ್ಯಕ್ತಿತ್ವಕ್ಕೆ ಭೂಷಣ ಆಗ್ತದೆ ಅಂತ ಹೇಳು. ಯಾಕೆಂದ್ರೆ ಹೆಂಗೊಲೆ ಇದು ತರವೇನೋ, ಇದು ಮಹಾಪಾಪಗಳಲ್ಲಿ ಒಂದು. ಯಾವ ಜನ್ಮದ ಕರ್ಮವೋ